ವೆಲ್ಕಮ್ ಟು ಅರುಣೋದಯ ಚಾನಲ್. ಎಸ್ ಎಲ್ ಭೈರಪ್ಪರವರ ನಿರಾಕರಣೆ ಎಪಿಸೋಡ್ 7ಕ್ಕೆ ಸ್ವಾಗತ. ಇವರು ಬೆಳಿಗ್ಗೆ ಹೇಳುವ ಹೊತ್ತಿಗೆ ಹುಬ್ಬಳ್ಳಿ ಕಳೆದು ರೈಲು 20-30 ಮೈಲಿ ಮುಂದೆ ಹೋಗಿತ್ತು. ನರಹರಿ ಮನಸ್ಸು ಒಂದು ತರಹದ ವಿಭ್ರಾಂತಿಗೆ ಸಿಕ್ಕಿತ್ತು. ನಾನು ಇಲ್ಲಿಗೆ ಬರಲೇಬಾರದಿತ್ತು ಎಂಬ ವಿಚಾರವು ತುಂಬಿಕೊಂಡಿತ್ತು. ಟಿಪ್ಪೂರಿನಿಂದ ಉತ್ತರಕ್ಕೆ 4 ಮೈಲಿ ನಡೆಯಬೇಕು. ನಡೆಯೊಂದು ಈಚಲು ಹಳ್ಳ, ಅದರಿಂದ ಆಚೆಗೆ ಬರೀ ತೆಂಗಿನ ತೋಟಗಳು, ಬೆಳೆದು ನಿಂತ ರಾಗಿಯ ಹೊಲಗಳು, ನಡುವೆ ಒಂದು ಕೆರೆ, ಹಿಂಭಾಗದ ಗದ್ದೆಯ ಬಯಲು, ಬನ್ನಿಕೊಪ್ಪಲು, ಸುಮಾರು 50 ಮನೆಗಳ ಊರು. ತೆಂಗಿನ ತೋಟದ ಊರಾದ್ದರಿಂದ ಯಾವುದು ಬಡತನದ ಸಂಸಾರವಲ್ಲ. ರಾಮಕೃಷ್ಣನದೇ ಬಡತನ ಕಂಡಿದ್ದ ಮನೆ. ಈಗ ಅವನು ಊರಿಗೆ ದುಡ್ಡು ಕಳಿಸ್ತಾರಿಂದ ತಿನ್ನಲು ಉಣ್ಣಲು ತಾಪತ್ರೆ ಇರಲಿಲ್ಲ. ಅವನ ತಂದೆ ಕಟ್ಟಿದ ಸಣ್ಣ ಮನೆಯದು. 2 ಎಕರೆ ಹೊಲ. ಮನೆಗೆ ಆಗುವಷ್ಟು ರಾಗಿ ಅವರೆಕಾಳು ವಾರವಾಲಿ ಪಾಲಿಗೆ ಬರುತ್ತಿತ್ತು. ಅವನು ತಾಯಿ ಬನಶಂಕರಮ್ಮ, ತಂಗಿಯರಾದ ಲಲಿತಾ, ವೈದೇಹಿ, ಮುತ್ತುಗೈದಲೆ ಮಾಡುತ್ತಿದ್ದರು. ಆದ್ದರಿಂದ ವರ್ಷಕ್ಕೆ ಏನಿಲ್ಲವೆಂದರೂ 300 ರೂಪಾಯಿ ಬರುತ್ತಿತ್ತು. ಲಲಿತಾಳ ಸುಮಾರು 20 ವರ್ಷ, ವೈದೇಹಿಗೆ ಸುಮಾರು 16. ರಾಮಕೃಷ್ಣ ಕಳಿಸುವ ದುಡ್ಡನ್ನು ಹೆಣ್ಣು ಮಕ್ಕಳು ಮದುವೆಗೆಂದು ತಾಯಿ ಕೂಡು ಹಾಕ್ತಿದ್ರು. ಊರು ಮತ್ತು ಮನೆ ನರಹರಿಗೆ ತುಂಬ ಹಿಡಿಸಿದವು. ಹೊರವಾದ ತೆಂಗಿನ ತೋಟಗಳು, ನಡುವೆ ಊರು, ಒಂದು ಭಾಗಕ್ಕೆ ಕೆರೆ, ಅದರ ಕೆಳಗೆ ಗದ್ದೆಯ ಬಯಲು. ರಾಮಕೃಷ್ಣನ ಅಡಕವಾದ ಹೆಂಚಿನ ಮನೆಯಲ್ಲಿ ಸರಳತೆ ಎದ್ದು ಕಾಣುತ್ತಿತ್ತು. ಬಡತನ ಆದರೂ ಸರಳತೆ, ಅಥವಾ ಜನಗಳ ಅಭಿರುಚಿಯ ಪರಿಣಾಮವಾಗಿ ಆದದ್ದು ಎಂಬುದು ಅವನಿಗೆ ಯೋಚಿಸುತ್ತಿರಲಿಲ್ಲ. ಅತಿಥಿಗಳನ್ನು ತುಂಬು ಹೃದಯದಿಂದ ಆಧಾರದಿಂದ ಕಾಣುವುದು ಅವರ ಸಹಜ ಗುಣವಾಗಿತ್ತು. ಊಟ ತಿಂಡಿ ಬಡಿಸುವುದರಲ್ಲಿ ರಾಮಕೃಷ್ಣನ ತಾಯಿ ತುಂಬ ದೊಡ್ಡ ಕೈ. ನರಹರಿ ಕೆರೆಯಲ್ಲಿ ಸ್ನಾನ ಮಾಡಿದರೂ ಅವನ ಬಟ್ಟೆಗಳನ್ನು ಒಗೆದುಕೊಳ್ಳಲು ರಾಮಕೃಷ್ಣನಾಗಲಿ ಅವನ ತಾಯಿಯಾಗಲಿ ಬಿಡುತ್ತಿರಲಿಲ್ಲ. ಲಲಿತಾ, ವೈದೇಹಿಯರೇ ಅಣ್ಣನ ಬಟ್ಟೆಗಳ ಜೊತೆ ಶುಭ್ರವಾಗಿ ಒಗೆದು ಬಿಸಿಲಲ್ಲಿ ಒಣಗ ಹಾಕುತ್ತಿದ್ದರು. ಇಬ್ಬರು ಇಲ್ಲಿ 1 ತಿಂಗಳಿರುವುದರೆಂದು ಮೊದಲು ನಿಶ್ಚಯವಾಯಿತು. ರಾಮಕೃಷ್ಣನಿಗೆ ಕೆಲವು ಪೂರ್ವನಿಶ್ಚಿತ ಕೆಲಸಗಳಿದ್ದವು. ಮನೆಯ ಹೆಂಚುಗಳನ್ನು ಕೈ ಆಡಿಸಬೇಕಾಗಿತ್ತು. ಹಿಂಭಾಗದಲ್ಲಿ ಸಣ್ಣದೊಂದು ದನದ ಕೊಟ್ಟಿಗೆ ಕಟ್ಟಿಸಬೇಕಾಗಿತ್ತು. ಬಂದ ಮರುದಿನವೇ ಅವನು ಈ ಕೆಲಸಗಳಿಗೆ ನಿಂತುಕೊಂಡ. ಅವರು ಬೇಡವೆಂದರೂ ನರಹರಿ ಕೂಡ ಕೈ ಜೋಡಿಸಿದ. ಚಿಕ್ಕ ವಯಸ್ಸಿನಲ್ಲಿ ಇಂಥ ಕೆಲಸ ಮಾಡಿ ಅಭ್ಯಾಸವಿತ್ತು. ಈಗ ಒಂಥರ ಉಲ್ಲಾಸ, ಸಂತೋಷ ಕಾಣುತ್ತಿದ್ದವು. ಲಲಿತಾ, ವೈದೇಹಿ ಇಬ್ಬರು ಕೆಲಸಕ್ಕೆ ಕೈ ಹಚ್ಚಿದರು. ಗೋಡೆ ಹಾಕಲು ಒಬ್ಬ ಗಂಡಾಳು ಮಾಡಿಕೊಂಡಿದ್ದರು. ಮಣ್ಣು ಕಲಿಸಿ ಉಡ್ಡೆ ಮಾಡುವುದು ಮನೆಯವರ ಪಾಲಿನದು. ಹುಡುಗಿಯರಿಬ್ಬರು ನೀರು ಸೇದಿ ಹಾಕುತ್ತಿದ್ದರು. ರಾಮಕೃಷ್ಣ ಗುದ್ದಲಿ ಹಿಡಿದು ಕೆಲಸವನ್ನು ಮಾಡುತ್ತಿದ್ದ. ಅನಂತರ ಎಲ್ಲರೂ ಸೇರಿ ಕಾಲಿನಲ್ಲಿ ತುಳಿದು ಉಂಡೆ ಕಟ್ಟುವರು. ನರಹರಿಯು ಮಣ್ಣು ತುಳಿದು ಉಂಡೆ ಕಟ್ಟಿದರು. ಅವರಷ್ಟು ಬೆರಟೆಯಿಂದ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ರಾಮಕೃಷ್ಣ ಬರೀ ಬೊಂಬಾಯಿ ಮನುಷ್ಯನಲ್ಲ ಎಂದು ನರಹರಿಗೆ ಈಗ ತಿಳಿಯಿತು. ಸದ್ಯದಲ್ಲಿ ಲಲಿತಾಳ ಮದುವೆಯಾಗಬೇಕು. ಅದಕ್ಕೆ ಇವರು ದುಡ್ಡು ಶೇಖರಿಸುತ್ತಿದ್ದಾರೆ. ಮುಂದೆ ನಿಂತು ಗಂಡು ಹುಡುಕುವುದೊಂದು ಕಷ್ಟ ಕೆಲಸ. ನೀರು ಸೇದಿ ಮಣ್ಣು ಕಲಿಸುವಾಗ, ಕೆರೆಯಲ್ಲಿ ಬಟ್ಟೆಗಳನ್ನು ಒಗೆಯುವಾಗ, ಕಸಗುಡಿಸಿ ಎಲೆ ತೆಗೆದು ಗೋಮೆ ಮಾಡುವಾಗ ನರಹರಿ ಸಹಜವಾಗಿಯೇ ಇಬ್ಬರ ಹುಡುಗಿಯರನ್ನು ನೋಡುತ್ತಿದ್ದ. ಸದ್ದಿಲ್ಲ, ಗದ್ದಲವಿಲ್ಲ, ಹೆಚ್ಚು ಮಾತು ಇಲ್ವೇ ಇಲ್ಲ. ಹಾಗೆಂದು ಹೊಸಬರು ತನ್ನೆದುರು ಬರಲು ನಾಚಿ ಕೆಲಸ ಮಾಡುವುದನ್ನು ಬಿಟ್ಟಿಲ್ಲ. ಗೋಡೆ ಕೆಲಸದ ಮುಗಿದ ಮೇಲೆ ಹೆಂಚು ಕೈ ಇಡಲು ರಾಮಕೃಷ್ಣನಿಗೆ ಬರುತ್ತಿರಲಿಲ್ಲ. ಅದು ಹೆಣ್ಣುಮಕ್ಕಳಿಂದ ಆಗುವ ಕೆಲಸವಲ್ಲ. ಮಳೆ ನೀರು ಸೋರದಂತೆ ಹೆಂಚು ಜೋಡಿಸಲು ರಾಮಕೃಷ್ಣನಿಗೂ ಬರುತ್ತಿರಲಿಲ್ಲ. ನುರಿದ ಇಬ್ಬರು ಕೆಲಸದಾಡಬೇಕಾಗಿತ್ತು. ಒಂದು ದಿನ ನರಹರಿ ಹೋಗಿ ಕೆರೆಯ ಏರಿಯಾ ಮೇಲೆ ಅರಳಿ ಮರದ ಕೆಳಗೆ ಕುಳಿತಿದ್ದ. ಅಲ್ಲಿಯೇ ಲಲಿತಾ ಬಟ್ಟೆ ಒಗೆಯಲು ಬಂದಳು. ಇವನು ಕುಳಿತಿರುವುದನ್ನು ನೋಡಿದಳೋ ಇಲ್ಲವೋ, ತನ್ನ ಪಾಡಿಗೆ ತಾನು ಬಟ್ಟೆ ಒಗೆದುಕೊಳ್ಳುತ್ತಿದ್ದಳು. ಸ್ವಲ್ಪ ಹೊತ್ತಿಗೆ ರಾಮಕೃಷ್ಣನ ಇವನ ಪಂಚೆ, ನಿಕ್ಕರ್, ಮನೀನು, ಮೈಸೋಪುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದ. ನೀವು ಸ್ನಾನವೇ ಮಾಡಿಲ್ಲ, ಬಟ್ಟೆ ಒಗೆಯೋಕೆ ಬಂದಿದ್ದ ಲಲಿತಾ ಕೇಳಿದಳು. ಹೇಳಿ, ಸ್ನಾನ ಮಾಡಿ ಬಟ್ಟೆ ತೆಗೆದುಕೊಡಿ ಎಂದ. ಇವನು ಕಳಚಿಕೊಟ್ಟು ಬಟ್ಟೆ ತೆಗೆದುಕೊಂಡು ರಾಮಕೃಷ್ಣ ಹೊರಟು ಹೋದ. ಕೆರೆಯಲ್ಲಿ ಸ್ನಾನ ಮಾಡಿ ಒಗೆದ ಬಟ್ಟೆ ಹಾಕಿಕೊಂಡು ಇವನು ಮತ್ತೆ ಅದೇ ಮರದ ಕೆಳಗೆ ಕುಳಿತ. ರಾಮಕೃಷ್ಣ ತೆಗೆದುಕೊಂಡು ಹೋದ ಇವನ ಬಟ್ಟೆಗಳನ್ನು ಕೈಯಲ್ಲಿ ಹಿಡಿದು ಲಲಿತಾ ತಾನು ಮೊದಲು ಒಗೆದ ಕಲ್ಲಿಗೆ ಬಂದು ಸಾಬೂನು ತಿಕ್ಕಿ ಕಸಗಿ ಒಗೆಯತೊಡಗಿದಳು. ಇವನು ಆ ಕಡೆಗೆ ನೋಡುತ್ತಿದ್ದ. ಅವಳ ಪಾಡಿಗೆ ಅವಳು ಬಟ್ಟೆ ಒಗೆಯುತ್ತಿದ್ದಳು. ಒಗೆಯುವಾಗ ಶರೀರ ಹಿಂದಕ್ಕೆ ಮುಂದಕ್ಕೆ ಬಾಗುತ್ತಿತ್ತು. ಬಲಮೊಣಕಾಲಿನ ಸೂಕ್ಷ್ಮ ಚಲನೆಗಳನ್ನು ಒಗೆಯುವ ಬಟ್ಟೆಯ ಹನಿಗಳಿಂದ ನೀರು ಕೆಲಮಟ್ಟಿಗೆ ಅಲುಗುತ್ತಿದ್ದರೂ ಅವಳ ಪ್ರತಿಬಿಂಬ ನೀರಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಬಿಂಬದಿಂದ ಕೂಡಿದ ಅವಳನ್ನು ತಾನು ಎಲ್ಲಿಯೂ ನೋಡಿದವನಂತೆ ಅವನಿಗೆ ಇದ್ದಕ್ಕಿದ್ದ ಹಾಗೆ ಅನಿಸುತ್ತಿತ್ತು. ಎಲ್ಲಿ ನೋಡಿದ್ದೇನೆ? ಸಾಧ್ಯವೇ ಇಲ್ಲ. ಇವರು ಟಿಪ್ಪುಟಿಯಲ್ಲಿರೋ ಉತ್ತರಕ್ಕೆ ಎಂದೂ ಹೋಗಿಲ್ವಂತೆ. ತಾನು 13 ವರ್ಷದಿಂದ ಪೂನಾದಿಂದ ದಕ್ಷಿಣಕ್ಕೆ ಬಂದಿಲ್ಲ. ಆದರೂ ಎಲ್ಲಿಯೋ ನೋಡಿರುವ, ಚೆನ್ನಾಗಿ ಪರಿಚಯವಿರುವ, ತನ್ನನ್ನು ಆಕರ್ಷಿಸುವ ನೆನಪು. ಅವಳನ್ನೇ ನೋಡುತ್ತಾ ಕುಳಿತು ಬಿಟ್ಟ. ಅವಳು ಮಾತ್ರ ತನ್ನ ಪಾಡಿಗೆ ತಾನು ಪಂಚೆ ಒಗೆದು 3 ಬಟ್ಟೆಗಳನ್ನು ಚಾಲಾಡಿ ಹಿಡಿದುಕೊಂಡು ತೆಂಗಿನ ಮರವೊಂದರಲ್ಲಿ 2 ಸೋಗೆ ಬಿದ್ದಿತ್ತು. ಅದನ್ನು ಎಳೆದುಕೊಂಡು ಪಂಚೆಯನ್ನು ಎಡಗೈಗೆ ಹಿಡಿದುಬಿಟ್ಟು ಉಳಿದ ನಿಕ್ಕರ್, ಬನೀನಿನ ಸೋಪಿನ ಚೂರುಗಳನ್ನು ಎಡಗೈಯಲ್ಲಿ ಹಿಡಿದು 2 ಸೋಗೆಗಳನ್ನು ಎತ್ತಿ ಬಲಗೈಗೆ ಎಳೆದುಕೊಂಡು ಏರಿ ಅತ್ತಿ ಮನೆಗೆ ಸೇರಿದಳು. ಆ ದಿನದಿಂದ ಅವನು ಲಲಿತಾಳನ್ನು ಆಗಾಗ ಗಮನಿಸತೊಡಗಿದ. ಇವಳನ್ನು ಎಲ್ಲೋ ನೋಡಿರಬೇಕು ಎಂದು ತನ್ನ ನೆನಪನ್ನು ಬಗೆದು ಕೇಳಿ
ನೋಡಿಕೊಳ್ಳುತ್ತಿದ್ದ. ನಿಮಗೆ ಹೊಳೆನರಸೀಪುರದಲ್ಲಿ ಯಾರಾದರೂ ನೆಂಟರಿದ್ದಾರೆಯೇ? ಮೊದಲು ಆ ಕಡೆ ಎಲ್ಲಾದರೂ ಹೋಗಿದ್ದೀರಾ ಎಂದು ರಾಮಕೃಷ್ಣ ಕೇಳಿದ. ಆ ಪ್ರಾಂತ್ಯಕ್ಕೆ ಇವರು ಎಂದೂ ಹೋಗಿಲ್ಲ, ಆ ಕಡೆ ಯಾವ ನೆಂಟರೂ ಇಲ್ಲ ಎಂದು ಖಚಿತವಾಯಿತು. ಇವರ್ಯಾರೂ ಬೊಂಬಾಯಿಗೆ ಬಂದಿರಲಿಲ್ಲ, ಟೊಪಟೇರುನಿಂದ ಆಚೆ ಕಡೆಗೆ ಹೋಗಿಯೂ ಇಲ್ಲ. ಸ್ನೇಹಿತೆಯೊಬ್ಬರು ಬೊಂಬಾಯಿಗೆ ಹಿಂತಿರುಗಿದರು. ಲಲಿತಾಳನ್ನು ತಾನು ಎಲ್ಲೋ ನೋಡಿದ ನೆನಪು ಎಂಬ ಕುತೂಹಲ ಮಾತ್ರ ಕಾಡುತ್ತಲೇ ಇತ್ತು. ಇದೇನು ಪೂರ್ವಜನ್ಮದ ನೆನಪೋ ಅಥವಾ ಮನುಷ್ಯ ಜೀವನದ ಮೂಲ ಕುತೂಹಲವೋ ಎಂಬಷ್ಟೇ ಶಕ್ತಿಯುತವಾದ ಪ್ರಶ್ನೆ ಎದುರು ನಿಲ್ಲುತ್ತಿತ್ತು. ಅವಳನ್ನು ನೋಡಿರುವುದುಂಟು, ಆದರೆ ವಾಸ್ತವವಾಗಿ ನೋಡಿರುವುದು ಸಾಧ್ಯವಿಲ್ಲ. ಅವಳನ್ನಲ್ಲದರೆ ಅಂಥವಳನ್ನು ನೋಡಿರಬಹುದು. ಅಂಥವಳಾದರೂ ಯಾರು, ಎಲ್ಲಿ ನೋಡಿದ್ದೇನೆ ಎಂದು ತನ್ನ ಒಳಗೇನೇ ಶೋಧಿಸತೊಡಗಿದ. ನೆನಪು ಎಲ್ಲಿಂದಲೋ ಹೊರಟು ಎಲ್ಲಿಗೋ ಒಯ್ಯುತ್ತಿತ್ತು. ಆದರೆ ಮಾರ್ಗವೇ ರಹಸ್ಯಪೂರ್ಣವಾಯಿತು ಎಂದು ಓದಿದ ನೆನಪಾಯಿತು. ಇದೊಂದು ಅಚಾನಕ, ಯಕಶ್ಚಿತ್, ಯಾವ ಪ್ರಾಮುಖ್ಯವೂ ಇಲ್ಲದ ವಿಷಯ. ಇದನ್ನು ನೆನೆಸಿಕೊಂಡು ಅಥವಾ ಈ ಪ್ರಶ್ನೆಗೆ ಉತ್ತರ ಹುಡುಕಿ ಆಗಬೇಕಾದದ್ದಾದರೂ ಏನಿದೆ? ಮಾಡುವ ಕೆಲಸನೆಲ್ಲ ಬಿಟ್ಟು ಗಮನವನ್ನು ಇದರಲ್ಲಿ ಹಾಳು ಮಾಡುವುದು ಎಂಥ ದಡ್ಡತನ ಎಂದು ಯೋಚಿಸಿ ಅದನ್ನು ಮನಸ್ಸಿಂದ ತೆಗೆಯೊಯ್ಯಲು ಪ್ರಯತ್ನಿಸಿದ. ಆದರೆ ಅದು ಇವನನ್ನು ಬಿಡುತ್ತಿರಲಿಲ್ಲ. ಯಾವ ಆಶೆಯೂ ಇಲ್ಲ, ಆಕಾಂಕ್ಷೆಯೂ ಇಲ್ಲ. ಇದೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ರೆ ಸಾಕು. ತಾನು ಸ್ವತಃ ಇತಿಹಾಸದ ವಿದ್ಯಾರ್ಥಿಯಾಗಿಲ್ಲದೆ, ಇತಿಹಾಸದ ಉಪಾಧ್ಯಾಯನೂ ಆಗಿಲ್ಲದೆ, ಯಾವ ಲೇಖನಕ್ಕೂ ಸಂಬಂಧಿಸಿಯೂ ಇಲ್ಲದಿದ್ದರೂ ತಾಳಿಕೋಟ ಯುದ್ಧದ ಇಸವಿಯ ನೆನಪು ಹೊತ್ತಿದ ಪುಸ್ತಕ ಭಂಡಾರಕ್ಕೆ ಓಡುವಂತಹ ನಿರ್ಮರ್ಮ ಕುತೂಹಲ ಅದಂತೆ ಆಯಿತು ಇದು. ಆದರೆ ಇಷ್ಟೊಂದು ಬಲವತ್ತರವಾಗಿ ನನ್ನಲ್ಲಿ ಕ್ರಿಯೆಗೈಯುತ್ತಿರುವ ಬೇಕಾದರೆ ಇದು ನಿರ್ಮರ್ಮವಾಗಿದೆ ಎನ್ನಬಹುದು ಎಂಬ ಒಂದು ಪ್ರಶ್ನೆಯು ಮನಸ್ಸಿನಲ್ಲಿ ಹುಟ್ಟಿತು. ಮಾನವ ಕುತೂಹಲ ಯಾವಾಗಲೂ ಮಮಕಾರದಿಂದ ಕೂಡಿರಬೇಕಲ್ಲ. ವೈಯಕ್ತಿಕ ಅಂಟು ಇಲ್ಲದೆಯೂ ಬುದ್ಧಿಯೂ ಕೆಲಸ ಮಾಡಬಲ್ಲದು. ಇಲ್ಲದಿದ್ದರೆ ಮಾನವ ಇತಿಹಾಸದಲ್ಲಿ ಜ್ಞಾನ ಬೆಳೆಯುತ್ತಿದ್ದಾದರೂ ಹೇಗೆ ಎಂದು ತನಗೆ ತಾನು ಉತ್ತರ ತೋಡಿಕೊಂಡ. ಒಂದು ದಿನ ರಾಮಕೃಷ್ಣ ನರಹರಿಯ ಕೋಣೆಗೆ ಬಂದ. ಸ್ವಲ್ಪ ಹೊತ್ತು ಅದೂ ಇದು ಮಾತನಾಡಿದ ಮೇಲೆ ಒಂದು ಕಾಗದ ಜೇಬಿನಿಂದ ತಂದುಕೊಟ್ಟು ಓದುವಂತೆ ಹೇಳಿದ. ಊರಿಂದ ತಾಯಿ ಇವನಿಗೆ ಬರೆಸಿದ್ದರು. ಉಭಯ ಕುಶಲೋಪಹಾರಿಯಾದ ಮೇಲೆ ವಾರ ಪಾಲಿನಿಂದ ಹೊಲದಲ್ಲಿ ಬಂದ ದಿನಸಿಯ ವಿವರ ಬದಲಾಗಿ ತಿಳಿಸಿದರು. ಕೊನೆಗೆ ನಿನ್ನ ಜೊತೆ ನಮ್ಮೂರಿಗೆ ಬಂದಿದ್ದ ಸ್ನೇಹಿತರಿದ್ದಾರಲ್ಲ, ಅವರು ಗೋತ್ರ ವಿಚಾರಿಸು. ಯಾಗೋ ನಿನಗೆ ಸ್ನೇಹಿತರು? ಜಾತಕವಿದ್ದರೆ ಕೇಳು. ಚೀಸೋ ಲಲಿತಾಳ ಜಾತಕ ನಿನ್ನ ಹತ್ತಿರವೇ ಇದೆ. ವರಸಾಮ್ಯ ಚೆನ್ನಾಗಿ ಆಗುತ್ತೆ. ಈ ಸಲ ಚೈತ್ರದಲ್ಲಿ ಲಗ್ನವಿದೆಯಂತೆ. ಅವಳಿಗೂ 20 ವರ್ಷವಾಯಿತು. ಇನ್ನು ಯಾವ ಕಾರಣಕ್ಕೂ ನಿಧಾನ ಮಾಡಕೂಡದು ಎಂದು ಆಶೀರ್ವಾದ ಸೂಚಿಸಿದರು. ಆಕೆಯ ಅಕ್ಷರವಲ್ಲ, ಅವರಿಗೆ ಓದು ಬರಹ ಬರುವುದಿಲ್ಲವೆಂದು ರಾಮಕೃಷ್ಣನೇ ಹೇಳಿದ್ದ. ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಒಬ್ಬರು ಅಕ್ಷರವಿರಬಹುದು. ರಾಮಕೃಷ್ಣ ನರಹರಿಯ ಮುಖ ನೋಡಿದ. ನರಹರಿ ಸ್ಪಷ್ಟವಾಗಿ ಉತ್ತರ ಹೇಳಿದ. ನನ್ನ ಜೀವನ ಯಾವ ರೀತಿ ಅಂತ ನಿನಗೆ ಗೊತ್ತಿದೆ, ಅದು ಸರಿ. ಆದರೆ ಮದುವೆ ಅಂತ ಆಗದೆ ಮನುಷ್ಯ ಪಕ್ವವಾಗಲ್ಲ. ನಿಮ್ಮ ತಾಯಿಗೆ ನನ್ನ ವಿಷಯ ಗೊತ್ತಿಲ್ಲ, ಬರೆದಿದ್ದಾರೆ. ಎಲ್ಲ ಗೊತ್ತಿದ್ದರೆ ನೀವು ದಯವಿಟ್ಟು ವಾದ ಮಾಡಬೇಡಿ ಎಂದು ಅವನ ಮಾತಿಗೆ ಮುಕ್ತಾಯ ಹಾಕಿದ. ರಾಮಕೃಷ್ಣನು ಹೆಚ್ಚು ಬಲವಂತ ಮಾಡಲಿಲ್ಲ. ಅವನು ಒಂದು ಮಾತು ಹೇಳಿದ. ಮದುವೆ ಬಂಧನ ಅನ್ನೋದೆಲ್ಲ ಸರಿಯೇ, ಚಿಕ್ಕ ವಯಸ್ಸಿನಲ್ಲಿ ಲಾಲನೆ ಪಾಲನೆ ತಾಯಿ ಅಂತ ಇರ್ತಾಳೆ. ವಯಸ್ಸು ಬಂದ ಮೇಲೆ ಸೇವೆ ಮಾಡೋಕ್ಕೆ ಒಬ್ಬ ಹೆಂಗಸು ಬೇಕು. ನಿಮ್ಮ ತಾಯಿ ಬದುಕಿದ್ದ ನೀವು ಹೀಗೆ ಮದುವೆಯಾಗುವುದಿಲ್ಲ ಅಂದರೆ ಸುಮ್ಮನಿರ್ತಾರೆಯೇ? ನಿಮ್ಮ ತಾಯಿನೇ ಜ್ಞಾಪಿಸಿಕೊಳ್ಳಿ. ಇಷ್ಟೇ ಹೇಳಿ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದ ರಾಮಕೃಷ್ಣ ತನ್ನ ಕೋಣೆಗೆ ಎಂದರೆ ದಾದರಿಗೆ ಹೊರಟು ಹೋದ. ಆದರೆ ತಾಯಿಯ ಕಾಗದವನ್ನು ಇಲ್ಲಿಯೇ ಮರೆತು ಹೋಗಿದ್ದ. ನರಹರಿ ಅದನ್ನು ಇನ್ನೊಂದು ಸಲ ಓದಿಕೊಂಡ. ವಿಶೇಷವೇನೂ ಇರಲಿಲ್ಲ. ಒಂದು ಗಂಡಿಗೆ ಒಂದು ಹೆಣ್ಣನ್ನು ಪ್ರಸ್ತಾವ ಮಾಡುವ ಸಾಮಾನ್ಯ ವಿಷಯವೇ. ಸಾಮಾನ್ಯ ರೀತಿಯಲ್ಲಿ ಬರೆದಿದ್ದಾರೆ. ರಾಮಕೃಷ್ಣ ಹೇಳುವುದರಲ್ಲಿ ಹೆಚ್ಚು ವಿಶೇಷವೇನಿಲ್ಲ. ನಿಮ್ಮ ತಾಯಿನ ಜ್ಞಾಪಿಸಿಕೊಳ್ಳಿ. ಅದೇಕೋ ನರಹರಿಗೆ ಅವನ ಅಮ್ಮನ ನೆನಪೇ ಬರಲು ಶುರುವಾಯಿತು. ಆಕೆ ಸತ್ತು 19-20 ವರ್ಷಗಳೇ ಸಂದಿವೆ. ಆಗ ತಾನು ಇನ್ನೂ 10 ವರ್ಷದ ಹುಡುಗ. ತನ್ನ ಅಮ್ಮನ ರೂಪದ ಆಕೃತಿಗಳು ಈಗಲೂ ನೆನಪಿಲ್ಲವೇ? ಅವಳು ಒಂದು ಫೋಟೋ ಸಹ ಎಲ್ಲೂ ಇಲ್ಲ. ಅಕಸ್ಮಾತ್ ಅಂತಹ ಒಂದು ಫೋಟೋ ಇದ್ದು ತೋರಿಸಿದ್ದರೆ ಇದು ನನ್ನ ಅಮ್ಮನದೇ ಎಂದು ಅವನು ಗುರುತಿಸುತ್ತಿದ್ದನೋ ಇಲ್ಲವೋ ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನೀರಿನಲ್ಲಿ ಕಾಣುವ ಬಿಂಬದಂತೆ, ಕನಸಿನಲ್ಲೂ ಗೋಚರಿಸುವ ಆಕೃತಿಯಂತೆ ಅವಳ ರೂಪ ಆಕಾರಗಳು ಈಗಲೂ ಸ್ಪಷ್ಟವಾಗಿ ನೆನಪಿನಲ್ಲಿವೆ. ಅವನು ಮರೆಯುವಂತೆಯೇ ಇಲ್ಲವಲ್ಲ. ಅಮ್ಮ ಬದುಕಿದ್ದಾಗ ಬಟ್ಟೆ ಒಗೆಯಲು ಹೊಳೆಗೆ ಹೋಗುತ್ತಿದ್ದಳು. 6-7 ವರ್ಷದ ಹುಡುಗ ಅವನ ಜೊತೆಯಲ್ಲಿ ಹೋಗುತ್ತಿದ್ದ. ಆಳವಿಲ್ಲದ ಒಂದು ಭಾಗದಲ್ಲಿ
ಬಲ ಹೆಜ್ಜೆಯನ್ನು ನೀರಿಗೆ ಮುಳುಗಿಸಿ ಎಡಗಾಲನ್ನು ಕಲ್ಲಿನ ಮೇಲಿಟ್ಟುಕೊಂಡು ದೊಡ್ಡ ಪಂಚೆಯನ್ನು ಒಗೆಯುತ್ತಿದ್ದಳು. ಅವುಗಳನ್ನು ಹಿಂಡಿ ತನ್ನ ಎಡ ಹೆಗಲ ಮೇಲೆ ಹಾಕಿಕೊಂಡ ಮೇಲೆ ಬಂದು ಮರಳ ಮೇಲೆ ಒಣಗ ಹಾಕಿ ಗಾಳಿಗೆ ಹಾರದಿರಲೆಂದು ಆಚೆಗೆ ಬೆಣಚುಕಲ್ಲು ಹೇರುವಳು. ನಂತರ ನೀರಿಗೆ ಇಳಿದು ಬಲ ಹೆಜ್ಜೆಯನ್ನು ನೀರಿನಲ್ಲಿಟ್ಟು ಎಡಗಾಲನ್ನು ಕಲ್ಲಿನ ಮೇಲೆ ಇಟ್ಟುಕೊಂಡು ಬಾಗಿ ಸಣ್ಣ ಬಟ್ಟೆಗಳನ್ನು ಕಸಗುತ್ತಿದ್ದಳು. ಆ ಚಿತ್ರ ಸ್ಪಷ್ಟವಾಗಿ ನೆನಪಿನಲ್ಲಿದೆ. ಈ ನಡುವೆ ಜ್ಞಾಪಕಕ್ಕೆ ಬಂದಿರಲಿಲ್ಲ. ಇಂಥದೇ ಚಿತ್ರ ಲಲಿತಾಳನ್ನು ಎಲ್ಲಿಯೂ ನೋಡಿದೆನೆಂದು ಜ್ಞಾಪಿಸಿಕೊಳ್ಳುತ್ತಿದ್ದೇನಲ್ಲ. ನಾನು ನೋಡಿದ್ದು ಅಮ್ಮನನ್ನೇ. ಅಮ್ಮ ಬಟ್ಟೆ ಒಗೆಯುತ್ತಿದ್ದ ಹಾಗೆಯೇ ಲಲಿತಾಳು ಒಗೆಯುತ್ತಿದ್ದಳು. ಹೆಚ್ಚು ಕಡಿಮೆ ಇಬ್ಬರದು ಒಂದೇ ನಿಲುವು, ಆಕಾರ, ಬಟ್ಟೆ ಒಗೆಯುವ ರೀತಿಯಂತೂ ಒಂದೇ. ಲಲಿತಾಳನ್ನು ನಂತರ ನೋಡಿದನಾದರೂ ಅವಳ ಸ್ಪಷ್ಟ ಮುಖಲಕ್ಷಣ, ಬಣ್ಣ, ಕಣ್ಣು, ಮೂಗುಗಳ ವಿವರ ಗಮನಿಸಿರಲಿಲ್ಲ. ಪ್ರಕಾಶಮಾನ ಸೂರ್ಯನ ಬೆಳಕಿನಲ್ಲಿ ನೀರಿನಲ್ಲಿ ಕಾಣುವಂಥ ಮುಬ್ಬು ರೂಪದ ಸೀರೆಯುಟ್ಟು ರವಿಕೆ ತೊಟ್ಟು ಆಕಾರ ಅಂಥದ್ದೇ ಅಸ್ಪಷ್ಟ. ಆದರೆ ಗುರುತು ಸಿಕ್ಕುವ ಮುಖ, ಕೈ ಮೊಣಕಾಲುಗಳು, ಬಣ್ಣ, ನೀರಿನಲ್ಲಿ ನೆನೆದ ಮೀನುಗಳು ಕೊಳೆಯನ್ನು ಕರೆದು ತಿಂದು ಶುಭ್ರವಾದ ಪಾದಗಳು, ಚಹರೆಗಳು ಮಾತ್ರ ಅವನಿಗೆ ಜ್ಞಾಪಕದಲ್ಲಿದೆ. ಜ್ಞಾಪಕದಲ್ಲಿರುವ ಅಮ್ಮನ ಚಹರೆಗಳು ಇಷ್ಟೇ. ಅಳವರಿದ ನೀರಿನಿಂದ ಎದ್ದು ಬರುವಂತೆ ಕಾಣುವ ಬಿಂಬವು ಇಬ್ಬರಿಗೂ ಸಮಾನವಾಗಿತ್ತು. ಲಲಿತಾಳ ಹಿಂದೆ ಎಲ್ಲಿಯೂ ನೋಡಿದೆನೆಂದು ನೆನಪಿಸಿಕೊಳ್ಳಲು ತನ್ನ ಅಂತರಂಗವು ಇಷ್ಟೊಂದು ಒದ್ದಾಡದ ಕಾರಣವು ಪೂರ್ತಿ ಈಗ ತನಗೆ ತಿಳಿಯಿತೆಂದುಕೊಂಡ. ಆದರೆ ಕಾರಣವು ಪೂರ್ತಿ ತಿಳಿಯಿತು, ಅದರ ಭಾಸ ಮಾತ್ರ ಅನಿಸಿಕೆಯನ್ನು ತಟ್ಟಿ ಮಾಯವಾಯಿತು. ಅಥವಾ ಕಾರಣವೂ ತನ್ನ ಅರಿತನ್ನು ತಪ್ಪಿಸಿ ಆಳವಾದ ಮೊಡವಿನಲ್ಲಿ ಅಡಗಿ ಹೋಗಿತ್ತು, ಗೊತ್ತಾಗಲಿಲ್ಲ. ವಿಚಿತ್ರವೆನಿಸಿತು. ಅವಳನ್ನು ನಾನು ಎಲ್ಲಿ ನೋಡಿದೆ ಎಂಬ ಯೋಚನೆಯನ್ನು ತೊಡೆದು ಹಾಕಲು ಅವನು ಮೊದಲು ಬಹಳವಾಗಿ ಹೆಣಗಿದ. ಚಿತ್ತವನ್ನು ಹಗಲು ರಾತ್ರಿ ಅದೇ ಹಲಬಿಸುತ್ತಿತ್ತು. ಈಗ ಆ ಪ್ರಶ್ನೆಗೆ ಉತ್ತರ ದೊರಕಿತು. ಅದರ ಉತ್ತರವು ಪ್ರಶ್ನೆಗಿಂತ ಹೆಚ್ಚು ನಿರಂಕುಶ ಶಕ್ತಿಯಿಂದ ಅಂತರಂಗವನ್ನು ಹಲುಬುತ್ತಿತ್ತು. ಪ್ರಯತ್ನಪೂರ್ವಕವಾಗಿ ತಾನು ಪ್ರಜ್ಞೆಯಿಂದ ಆಚೆಗೆ ದೂಡಿದ ತನ್ನ ಚಿಕ್ಕ ವಯಸ್ಸಿನ ನೆನಪು ಈಗ ಮರುಕಳಿಸುತ್ತಿದ್ದೆ. ಮೊದಲು ತಾಯಿ, ಅನಂತರ ತಂದೆ ಸತ್ತ ಮೇಲೆ ತಾನು ಅನುಭವಿಸಿದ ಬವಣೆಗೆಷ್ಟೋ ತನ್ನನ್ನು ಎತ್ತಿ ಮುದ್ದಾಡಿಸುತ್ತಿದ್ದ, ಎಡಬಿಡದೆ ನೋವು ಮತ್ತು ಅಪಮಾನದಿಂದ ಅತ್ತಾಗ ತಬ್ಬಿ ಸಮಾಧಾನ ಮಾಡುತ್ತಿದ್ದ ತಾಯಿಯೇನಿದೆ ನೆನಪು ಉಕ್ಕಿ ಉಕ್ಕಿ ಬರುತ್ತಿತ್ತು. ಆ ರಾತ್ರಿ ಎಲ್ಲ ಅವನಿಗೆ ನಿದ್ರೆ ಬರಲಿಲ್ಲ. ಅಮ್ಮ ಬದುಕಿರಬೇಕಾಗಿತ್ತು. ತಾಯಿಯನ್ನು ಕಳೆದುಕೊಂಡವನು ಎಷ್ಟು ದೊಡ್ಡವನಾದರೂ ದಿಕ್ಕಿಲ್ಲದವನೆಂದುಕೊಂಡ. ಇದು ಭಾವುಕತೆನೋ ದೌರ್ಬಲ್ಯನೋ ಎಂಬ ನೆನಪಾದರೂ ಆ ಯೋಚನೆಯನ್ನು ಹತ್ತಿಕ್ಕಲಾರ. 8-10 ದಿನ ಎಣಗಿದ್ದರೂ ತಾಯಿಯ ನೆನಪು ಕಡಿಮೆ ಆಗಲೇ ಇಲ್ಲ. ಅವಳನ್ನು ಕಂಡಂತೆ 2 ದಿನ ಕನಸು ಬಿತ್ತು. ಅವಳು ಸ್ಪಷ್ಟ ಆಕಾರವನ್ನು ನೋಡಿ ತಾನೇ ಅವಳನ್ನು ಗುರುತಿಸಿ ಮಾತನಾಡಿಸಿದಂತೆ ಆಯಿತು. ಸ್ವಪ್ನದಲ್ಲಿ ಕೂಡ ಆ ಆಕಾರವನ್ನು ಎಚ್ಚರವಾದಾಗ ಜ್ಞಾಪಿಸಿಕೊಂಡ. ಆ ಸ್ಪಷ್ಟವಾದ ಕನಸಿನ ಆಕಾರವು ಜಾಗೃತ ಸ್ಪಷ್ಟತೆಯನ್ನು ತಾಳುವಾಗ ಲಲಿತಾಳ ಹೋಲಿಕೆಯನ್ನೇ ಪಡೆಯುತ್ತಿದ್ದ. ಇಷ್ಟು ದಿನ ಯಾಕೆ ಸತ್ತು ಹೋಗಿದೆ ಎಂದು ಹತ್ತಿರ ಹೋಗಿ ಮಾತನಾಡಿಸಿದಾಗ ಅದು ಲಲಿತಾಳ ರೂಪವನ್ನು ತಳೆದು ಅವನನ್ನು ಮೌನವಾಗಿ ನೋಡುತ್ತಿತ್ತು. 1 ತಿಂಗಳು ಕಷ್ಟಪಟ್ಟರೂ ಈ ಕಾಡುವ ಅನುಭವವನ್ನು ತೊಡೆಯುವುದು ಸಾಧ್ಯವಾಗಲಿಲ್ಲ. ಅದೇನೋ ಈ ನೆನಪು, ಈ ಜಾಗೃತ ಚಿತ್ರವನ್ನು ಬಿಟ್ಟರೆ ಜೀವನದಲ್ಲಿ ಬೇರೆ ಯಾವ ವಸ್ತುವೂ ಇಲ್ಲವೆನಿಸುತ್ತಿತ್ತು. ತನಗೆ ಪ್ರಿಯವಾದ ಏಕಾಂತವನ್ನು ಕನಸಿನಲ್ಲಿ ಕಂಡು ಜಾಗೃತದಲ್ಲಿ ತಾಳುವ ಆ ಅಸ್ಪಷ್ಟ ಆಕೃತಿ ತನ್ನ ಅರ್ಥವನ್ನು ಪ್ರತಿಫಲಿಸಿದಂತೆ ಆಗುತ್ತಿತ್ತು. ಒಂದು ದಿನ ಸಂಜೆ ರಾಮಕೃಷ್ಣ ರೂಮಿಗೆ ಬಂದು ಇನ್ನೊಂದು ಕಾಗದವನ್ನು ಕೊಟ್ಟ. ಆತನ ತಾಯಿ ಬರೆಸಿದ್ದರು. ನಿನ್ನ ಸ್ನೇಹಿತರನ್ನು ಮತ್ತೆ ವಿಚಾರಿಸಿದೆಯಾ? ಚೈತ್ರ ಮಾಸ ಹತ್ತಿರ ಬರುತ್ತಿದೆ. ಯಾವುದಕ್ಕೂ ಬೇಗ ಮಾತನಾಡು, ಇಲ್ಲದಿದ್ದರೆ ರಜೆ ತಗೊಂಡು ಈ ಕಡೆ ಬಾ. 4-5 ಕಡೆ ವರಗಳಿವೆ, ನೀನೇ ಹೋಗಿ ಮಾತನಾಡಬೇಕು. ನಿನ್ನ ಸ್ನೇಹಿತರೇ ಆದರೆ ನಮಗೆಲ್ಲ ತುಂಬ ಸಂತೋಷ. ರಾಮಕೃಷ್ಣ ಹೇಳಿದ. ನೋಡಿ, ಈಗ ನಿಮಗೂ 140 ರೂಪಾಯಿ ಸಂಬಳ ಬರ್ತಿದೆ. ವಾಸಕ್ಕೆ ಮನೆ ಇದೆ. ಇತ್ತೀಚೆಗಂತೂ ಬೊಂಬಾಯಿಯಲ್ಲಿ ಒಂದು ರೂಮ್ ಸಿಕ್ಕೋದೇ ಕಷ್ಟ. ಮನೆಗೆ ಪಾಗಡಿ ಶುರು ಮಾಡಿದ್ದಾರೆ. ನೀವು ಅದೃಷ್ಟಶಾಲಿಗಳು. ಮೊದಲೇ ಎಚ್ಚರ ವಹಿಸಿ ಮನೆಯೇ ಮಾಡಿದ್ದೀರಿ. ಒಪ್ಪಿಬಿಡಿ, ಸಂಸಾರಕ್ಕೆ ತಾಪತ್ರಯವಾಗುವುದಿಲ್ಲ. ನನ್ನ ತಂಗಿ ತುಂಬ ಮಿತವಾಗಿ ಸಂಸಾರ ಸಾಗಿಸ್ತಾಳೆ. ನೀವೇ ನೋಡಿದಿರಲ್ಲ, ಆಗ ಸರಿಯಾಗಿ ನೋಡಲಿಲ್ಲ. ಮತ್ತೆ ನೋಡಬೇಕು ಅನ್ನೋದಿದ್ರೆ ನನ್ನ ಜೊತೆ ಬನ್ನಿ, ಊರಿಗೆ ಕರ್ಕೊಂಡು ಹೋಗ್ತೀನಿ. ಇಷ್ಟು ಹೇಳಿ ಅವನು ಹೊಗೆ ಸೊಪ್ಪು ಹಾಕಿಕೊಂಡ. ಸುಮ್ಮನೆ ಕುಳಿತ. ಬಾಯಿ ತುಂಬ ರಸ ಉಸಿರುತ್ತಿದ್ದರಿಂದ ಅವನು ಇನ್ನೂ ಸ್ವಲ್ಪ ಹೊತ್ತು ಮಾತನಾಡುವಂತಿರಲಿಲ್ಲ. ಉತ್ತರ ಹೇಳುವ ಹೊಣೆ ನರಹರಿಯ ಮೇಲೆ ಬಿತ್ತು. ಅವಳನ್ನು ನೋಡಿಲ್ಲವೆಂದು ಹೇಗೆ ಹೇಳೋದು? 1 ತಿಂಗಳು ಅವರ ಮನೆಯಲ್ಲಿ ಇದ್ದೇನಲ್ಲ. ಅವಳೇನು ಸಂಕೋಚದಿಂದ ಅಡುಗೆ ಮನೆಯಲ್ಲಿ ಅಡಗಿ ಕೂತಿರಲಿಲ್ಲ. ಇವನ ಎದುರಿಗೆ ಇವನ ಸಂಗಡವೇ ಮಣ್ಣು ಕಲಿಸಿ, ನೀರು ಸೇದಿ, ಕಸ ಗುಡಿಸಿ, ಊಟ ಹೇಳದ ಹಾಕಿ ತೆಗೆದು ಇವನ ಬಟ್ಟೆ ಒಗೆದು ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಆದರೂ ಅವಳ ಸ್ಪಷ್ಟ ರೂಪ ಆಕೃತಿಯನ್ನು ಇವನು ಗಮನಿಸಿಯೂ ಇರಲಿಲ್ಲ. ಅಥವಾ ನೋಡಿದರೂ ಮನಸ್ಸನ್ನು ಹೊಕ್ಕು ವ್ಯವಸ್ಥಿತವಾಗಿರಲಿಲ್ಲ.
ತಿಳಿಯಲಿಲ್ಲ. ಆದರೂ ನೆನೆಸಿಕೊಳ್ಳಲು ಪ್ರಯತ್ನಿಸಿದ. ಅವಳು ಬಟ್ಟೆ ಒಗೆಯುತ್ತಿದ್ದ ಚಿತ್ರ ಮಾತ್ರ ಮೂಡುತ್ತಿತ್ತು. ಹರಿಯುವ ಹೊಳೆ, ನಡುವೆ ದೊಡ್ಡ ದೊಡ್ಡ ಬಂಡೆಗಳು, ನೀರು ನಿಂತಿರುವಂತೆ ಇರುವ ಒಂದು ಮೂಲೆಯ ಅಗಲವಾದ ಬಂಡೆಯ ಮೇಲೆ ಬಾಗಿ ಒಗೆಯುವ ಚಿತ್ರ. ಬಲಗಾಲು ನೀರಿನಲ್ಲಿ, ಎಡಗಾಲು ಕಲ್ಲಿನ ಮೇಲೆ. ತಾನು ಒಗೆಯುವೆನೆಂದು ನೀರಿಗೆ ಇಳಿದರೆ ಹುಡುಗ ನೀರಿನಲ್ಲಿ ಜಾರಿ ಬಿದ್ದಾನೆಂಬ ಭಯದಿಂದ ಮೇಲೆ ಹೋಗೋ ಎಂದು ಕೂಗಿ ಹೇಳುವ ಆತಂಕದ ಧ್ವನಿ ರೂಪ ಸ್ಪಷ್ಟವಾಗಿತ್ತು. ಹೆಗಲ ಮೇಲೆ ಹಿಂಡಿದ ಪಂಚೆಯನ್ನು ಹಾಕಿಕೊಂಡು ಬಲಗೈಯಲ್ಲಿ 2 ಸೋಗಳನ್ನು ಹಿಡಿದು ಕೆರೆಯ ಏರಿ ಮೇಲೆ ಹೋಗುತ್ತಿದ್ದಳು. 2 ಕಿವಿಗಳಿಗೂ ಬಿಳಿಯ ಓಲೆ, ಮೂಗಿಗೆ ಬಿಳಿಯ ಮೂಗ್ಬಟ್ಟು, ಹಣೆಯ ಮೇಲೆ ಅಡ್ಡ ಕುಂಕುಮ, ಕಾಲು ಬೆರಳಿಗೆ 2 ಬೆಳ್ಳಿಯ ಕಾಲುಂಗರ. ಅವಳನ್ನು